ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋ ಬಹಳಷ್ಟು ವಿಶೇಷವಾಗಿರುವಂಥದ್ದು. ಯಾಕೆ ಅಂತಂದರೆ ನಾನಿವತ್ತು ಇರುವಂತಹ ಸ್ಥಳ ಮೈಸೂರಿನ ಮೈಸೂರು ಇನ್ಫೋಸಿಸ್ ಹಿಂಭಾಗದಲ್ಲಿರುವಂತಹ ಎಮ್ರಾಲ್ಡ್ ಎನ್ಕ್ಲೇವ್. ಭಾಳ ಜನ ಗೊತ್ತಿರುತ್ತೆ ಈ ಜಾಗದ ಹೆಸರು. ಮೈಸೂರು ಇನ್ಫೋಸಿಸ್ ಏನಿದೆ ಅದರ ಹಿಂಭಾಗದಲ್ಲಿರುವಂತಹ ಮೈಸೂರಿನ ಭಾಳ ಹಳೆಯ ಲೇಔಟು ಎಮ್ರಾಲ್ಡ್ ಎನ್ಕ್ಲೇವ್ ಅಂತ ಈ ಲೇಔಟಿನ ಹೆಸರು. ಅದಕ್ಕೆ ಹೊಂದಿಕೊಂಡಿರುವಂತಹ ಪಕ್ಕದಲ್ಲೇ ಇರುವಂತಹ ದಿಸ್ ಬ್ಯೂಟಿಫುಲ್ ಲೇಔಟಲ್ಲಿ ನಿವೇಶನಗಳು ಸೇಲಿಗಿದೆ. ಬನ್ನಿ ನಾನು ಒಳಗೆ ಹೋಗಿ ಈ ಲೇಔಟ್ ಹೇಗಿದೆ ಅಂತ ತೋರಿಸ್ತೀನಿ. ವೀಕ್ಷಕರೇ, ಮೈಸೂರು ಹೆಬ್ಬಾಳಿಂದ ದಿಸ್ ಲೊಕೇಶನ್ ಏನು ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಈ ಲೊಕೇಶನ್ ಸೈಟ್ ಇದೆ ಅಂತ ಹೇಳ್ತಾ ಇದ್ದೀನಿ. ಇದು ಅಬೌಟ್ 3 ಕಿಲೋಮೀಟ್ರ್ ಆಗುತ್ತೆ, 3.5 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಇನ್ಫೋಸಿಸ್ ಹಿಂಭಾಗದಲ್ಲಿರುವಂತಹ ಎಮ್ರಾಲ್ಡ್ ಎನ್ಕ್ಲೇವ್ ಎಂಟ್ರೆನ್ಸಿಂದ ಇಲ್ಲಿವರೆಗೂ ಅಥವಾ ಬರಲಿಕ್ಕೆ ಅಬೌಟ್ 1ರಿಂದ 1.5 ಕಿಲೋಮೀಟ್ರ್ ಇರುವಂತಹ ನಿವೇಶನ ಸೇಲ್ಗಿದೆ. ಬಹಳಷ್ಟು ಮನೆಗಳೀಗಾಗಲೇ ಆಗಿದೆ. ಈ ಲೇಔಟಲ್ಲಿ ಒಂದು 4 ಮನೆ ಈಗಾಗಲೇ ತಲೆ ಎತ್ತಿದೆ. ಏನಕ್ಕೆ ನಾನು ಇನ್ಫೋಸಿಸ್ ಅಂತ ಹೇಳೋದೆ ಅಂದರೆ, ಹೆಬ್ಬಾಳು ಇಂಡಸ್ಟ್ರಿಯಲ್ ಏರಿಯಾ, ಮೈಸೂರಲ್ಲಿರುವಂಥ ಹೆಬ್ಬಾಳು ಇಂಡಸ್ಟ್ರಿಯಲ್ ಏರಿಯಾ ಹತ್ತಿರದಲ್ಲಿ ಬಹಳಷ್ಟು ಜನ ನಿವೇಶನಗಳನ್ನ ನೋಡ್ತಿರ್ತೀರಿ, ಖರೀದಿ ಮಾಡಬೇಕು. ಯಾಕಂದರೆ ನಾವಿಲ್ಲೇ ಕೆಲಸಕ್ಕೆ ಹೋಗೋದ್ರಿಂದ ನಾವಿಲ್ಲೇ ಒಂದು ಮನೇನ ಕಟ್ಕೊಳ್ಳಿಕ್ಕೆ ಯೋಗ್ಯವಾಗಿರುವಂತಹ ಜಾಗ ಬೇಕು. ಕ್ವೈಟ್ ಕಾಮ್ ಆಗಿರಬೇಕು. ಇಂಡಸ್ಟ್ರಿ ಗಲಾಟೆಗಳು ಸಹ ಇಲ್ಲದೇ ಇರುವಂತಹ ಏರಿಯಾ ಯಾವುದಾದ್ರು ಇದ್ದರೆ ಅನ್ನೋದನ್ನು ಭಾಳಷ್ಟು ಜನ ನೋಡ್ತಿರ್ತೀರಿ. ಸೊ ಅದಕ್ಕೋಸ್ಕರ ನೋಡಿ ನಾನು ನಿಮಗೆ ಒಮ್ಮೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಹೇಗಿದೆ ಈ ಲೇಔಟು ಅಂತ. ಕರೆಂಟ್ಲಿ ಅವೈಲೇಬಲ್ ಇರೋದೆಲ್ಲ ನಿವೇಶನಗಳು 2000+ ಅಥವಾ 2000 ಸ್ಕ್ವೇರ್ ಫೀಟ್ ಅಲ್ಲಿ ಇರುವಂತಹ ನಿವೇಶನಗಳು. ಅಂದರೆ ಪ್ರಾಬಲಿ 40-60ಗೂ ಸ್ವಲ್ಪ ದೊಡ್ಡದು ಅಥವಾ 40-60ಗೆ ಸ್ವಲ್ಪ ಚಿಕ್ಕದಿರುವಂತಹ ನಿವೇಶನಗಳಷ್ಟೇ ಇರೋದು. 30-40 ಅಥವಾ 30-50 ನಿವೇಶನಗಳು ಇಲ್ಲ. ಇನ್ನೊಮ್ಮೆ ಹೇಳ್ತೀನಿ, 2400 ಸ್ಕ್ವೇರ್ ಫೀಟ್ಗಿಂತ ಸ್ವಲ್ಪ ದೊಡ್ಡದು ಅಥವಾ 2400 ಸ್ಕ್ವೇರ್ ಫೀಟ್ಗಿಂತ ಸ್ವಲ್ಪ ಕಮ್ಮಿ ಇರೋ ನಿವೇಶನಗಳು ಇಲ್ಲಿ ಸಿಗುತ್ತೆ. ನಾನು ನಿಮಗೆ ಲೊಕ್ಯಾಲಿಟಿ ಇನ್ನೊಮ್ಮೆ ಹೇಳ್ತೀನಿ. ಮೈಸೂರಿನ ಹೆಸರಾಂತ ಹಾಸ್ಪಿಟಲ್ ಆದಂಥ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್, ಮೇನ್ ರೋಡು ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಲ್ಲಿರೋ ಮೇನ್ ರೋಡಲ್ಲಿರುವಂಥ ಭಾರತ್ ಕ್ಯಾನ್ಸರ್ ಹಾಸ್ಪಿಟ್ಲಿಂದ ದಿಸ್ ಲೊಕೇಶನ್ ಈಸ್ ಅಬೌಟ್ 4 ಕಿಲೋಮೀಟರ್ಸ್. ಬ್ಯಾಂಗ್ಳೂರು ಮೈಸೂರು ರಸ್ತೆಯಲ್ಲಿ ಬೆಂಗಳೂರು ಕಡೆಯಿಂದ ಬಂದು ನೀವು ಬಲಭಾಗಕ್ಕೆ ತಿರುಗಿದೆ ಮಣಿಪಾಲ್ ಹಾಸ್ಪಿಟಲ್, ಅಲ್ಲಿಂದ ಬಲಭಾಗಕ್ಕೆ ತಿರುಗದಲ್ಲಿ ಈ ಲೊಕೇಶನ್ಗೆ ಬರಲಿಕ್ಕೆ ಅಬೌಟ್ 6 ಕಿಲೋಮೀಟರ್ಸ್ ಆಗುತ್ತೆ. ನೋಡಿದ್ದೀರಾ ಲೊಕೇಶನ್ ಹೇಗಿದೆ ಅಂತ. ಈಗಾಗಲೇ ಬಹಳಷ್ಟು ಮನೆಗಳಿರುವಂತಹ ಏರಿಯಾ. ನಾನಿವಾಗ ವೀಡಿಯೋ ಮಾಡಬೇಕಾದ್ರೆ ಆ ಥರ ಗಲಾಟೆ ಆಗಲಿ, ವೆಹಿಕಲ್ ಮೂಮೆಂಟು, ಸೌಂಡು ಯಾವುದೇ ಇಲ್ಲದೆ ಇರುವಂತಹ ಕಾಮಾಗಿರುವಂತಹ ಏರಿಯಾ ನೋಡ್ಬೋದು. ಈಗ ಐ ಆಮ್ ನಿಯರಿಂಗ್ ದಿ ಪಾರ್ಕ್. ಒಂದು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿರುವಂಥ ತೆಂಗಿನ ಮರಗಳಿರುವಂತಹ ಪಾರ್ಕ್ ತೋರಿಸ್ತಾ ಇದ್ದೀನಿ ತಮಗೆ. ಇವಾಗ ನಿಮಗೆ ಕಾಣಬರುವಂತಹ ದೃಶ್ಯ, ದಿಸ್ ಇಸ್ ದ ಪಾರ್ಕ್ ಏರಿಯಾ. ಈ ಲೇಔಟಲ್ಲಿರುವಂತಹ ಪಾರ್ಕ್ ಇದು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಕೂರ್ಲಿಕ್ಕೂ ಜಾಗ ಸಹ ಮಧ್ಯದಲ್ಲಿ ಹೆಂಚನ್ನು ಹಾಕಿ ಕೂರ್ಲಿಕ್ಕೂ ಸಹ ಜಾಗ ಮಾಡಿದ್ದಾರೆ. ನೆಕ್ಸ್ಟ್ ವಿಚಾರ, ಭಾಳಷ್ಟು ಜನ ಕೇಳುವಂತಹ ಇನ್ನೊಂದು ವಿಚಾರ ಏನು ಅಂತಂದರೆ, ನೀವು ಲೇಔಟ್ ತೋರಿಸಿದ್ರಿ, ಲೊಕ್ಯಾಲಿಟಿ ತೋರಿಸಿದ್ರಿ, ಜಾಗ ತೋರಿಸಿದ್ರಿ, ಲೋನ್ ಆಗುತ್ತಾ ಅಂತಲೂ ಭಾಳಷ್ಟು ಜನ ಕೇಳ್ತೀರಾ. ಖಂಡಿತವಾಗ್ಲೂ ವೀಕ್ಷಕರೇ, ಈ ಲೇಔಟ್ನಲ್ಲಿ ಸೈಟ್ನ ತೊಗೊಳ್ಳಿಕ್ಕೆ ನಿಮಗೆ ಬ್ಯಾಂಕಿನಿಂದ ಸಾಲ ಸೌಲಭ್ಯ ಸಿಗುತ್ತೆ. ನಾಟ್ ಅ ಪ್ರಾಬ್ಲಮ್. ಈ ವಿಡಿಯೋದಲ್ಲಿ ಹೇಳುವಂಥ ವಿಚಾರ ಏನು ಅಂತಂದರೆ, ಮನೆ ಅಥವಾ ಲೇಔಟ್ನಲ್ಲಿ ಇದೊಂದೇ ಒಂದು ಸೈಟ್ ಇದೆ ಸೇಲ್ಗೆ ಅಂತಂದ್ಬಿಟ್ರೆ ತಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಎಲ್ಲ ಮನೆಗಳು ಹೇಗಿದೆ, ಪಾರ್ಕ್ ಇದೆಯಾ, ಮನೆಗಳಿದೆಯಾ, ರೋಡು ಡಾಂಬರೀಕರಣ ಆಗಿದೆಯಾ, ಎಲೆಕ್ಟ್ರಿಸಿಟಿ ಇದೆಯಾ, ವೇಸ್ಟ್ ವಾಟರ್ ಲೈನ್ ಇದೆಯಾ, ಸೈಟ್ ನಂಬರಿಂಗು, ಸೈಟ್ ಮಾರ್ಕಿಂಗ್ಗಳಾಗಿದೆಯಾ ಅನ್ನೋದನ್ನು ನಾನು ಒಮ್ಮೆ ಕ್ಲಿಯರಾಗಿ ತೋರಿಸ್ಲಿಕ್ಕೆ ಅಂತ ಜಸ್ಟ್ ಕೇಮ್ ಅರೌಂಡ್ ದ ಲೇಔಟಿನ ಸುತ್ತಮುತ್ತ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರನೇ ನಾನು ಒಮ್ಮೆ ಲೇಔಟಿನ ಸುತ್ತಮುತ್ತ ಎಲ್ಲವನ್ನು ತೋರಿಸ್ಕೊಂಡು ನಾನು ನಿಮಗೆ ಬಂದಿದ್ದು. ಯಾಕಂದರೆ ಫಾರ್ ಎಕ್ಸಾಂಪಲ್ ನಾನು ಸೈಟ್ ನಂಬರ್ 1ನೋ 2ನೋ 3ನೋ ಇದೆ ಅಂತ ಹೇಳಿಬಿಟ್ರೆ ನಿಮಗೆ ಗೊತ್ತಾಗಲಿಕ್ಕಿಲ್ಲ. ಸೊ ಐ ಜಸ್ಟ್ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ನೋ. ನಿಮಗೆ ಕ್ಲೀನಾಗಿ ತಿಳ್ಕೊಳ್ಳಿ ಅಂತಲೇ ಈ ಲೇಔಟಿನ ಒಂದು ವಾಕ್ ಥ್ರೂ ವೀಡಿಯೋನ ತಮ್ಮ ಮುಂದೆ ನಾನಿವತ್ತು ಪ್ರಸ್ತುತಪಡಿಸ್ತಾ ಇರುವಂಥದ್ದು. ವೀಕ್ಷಕರೇ, ಮೈಸೂರಿನಲ್ಲಿ ಯಾಕಂದರೆ ಈ ಎಮ್ರಾಲ್ಡ್ ಎನ್ಕ್ಲೇವ್ ಅಂತ ಏನಿದೆ ಇದು ಬಹಳ ಸುಂದರವಾಗಿರುವಂತಹ ಭಾಳ ಹಳೆಯ ಲೇಔಟು ಮೈಸೂರದು. ಇಲ್ಲಿ ನಿವೇಶನಗಳು ನಿಮಗೆ ವೆರಿ ಹ್ಯೂಜ್ ಬಿಗ್ ಸೈಜ್ ನಿವೇಶನಗಳು ಮಾತ್ರ ಸಿಗೋದು. ಅದರ ಪಕ್ಕದಲ್ಲೇ ಇರುವಂತಹ ಸ್ಮಾಲರ್ ಡೈಮೆನ್ಷನ್ ಸೈಟ್ಗಳು ಇಲ್ಲಿ ಸಿಗುತ್ತೆ ತಮಗೆ. ಅಂದರೆ ಎಮ್ರಾಲ್ಡ್ ಎನ್ಕ್ಲೇವ್ಗೆ ಹೊಂದಿಕೊಂಡಿರುವಂಥದ್ದೇ ಈ ಜಾಗ. ಸೊ ನಿವೇಶನಗಳು ಇಲ್ಲಿ ನಿಮಗೆ ಸಿಗುತ್ತೆ. ಸೈಟಿನ ವಿಚಾರ
ಅಂದರೆ ಯಾವ ಸೈಟು ಸೇಲ್ಗಿದೆ, ಆಯಿತು ನೀವು ಲೇಔಟ್ ತೋರಿಸಿದ್ರಿ, ಸೈಟು ಒಂದು ಸರಿ ತೋರಿಸ್ಬಿಡಿ ಯಾವುದಿದೆ ಯಾವ ಥರ ಇದೆ ಅಂತಂದರೆ ಇಲ್ಲಿ 3-4 ಸೈಟ್ಗಳಿದೆ. ಡಿಸ್ಕ್ರಿಪ್ಷನಲ್ಲಿ ನಾನು ಆ ಸೈಟಿನ ವಿವರ, ಉದ್ದ ಮತ್ತು ಅಗಲ, ವಾಟ್ ಈಸ್ ದ ಮೆಷರ್ಮೆಂಟ್ ಆ್ಯಂಡ್ ದ ಫೇಸಿಂಗ್ ಅನ್ನೋದನ್ನು ನಾನು ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ವಿತ್ ದ ರೇಟ್, ವಾಟ್ ಇಸ್ ದ ಸೆಲ್ಲಿಂಗ್ ರೇಟ್ ಅನ್ನೋದು ಸರ್ ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮೀ ಆರ್ ವಾಟ್ಸ್ಯಾಪ್ ಮೀ. ಇದೇ ನಂಬರ್ ನಾನು ವಾಟ್ಸಪ್ಪಲ್ಲಿ ಸಹ ಅವೈಲೇಬಲ್ ಇರ್ತೀನಿ. ಯು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಯಾಪ್ ಮೀ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು. ನಾನು ಮೈಸೂರಿಂದ ಸುಪ್ರೀತ್ ಅನಂತ ಸ್ವಾಮಿ.